ನಾಗರಿಕ ವಿಮಾನ ಹಾರಾಟಕ್ಕೆ ನಾವು ನಿಷೇಧ ಮಾಡಿದ್ದೀವಿ. ಪಾಕಿಸ್ತಾನದಿಂದ ಮತ್ತೊಮ್ಮೆ ಉದ್ದಟತನ. ನಸುಕಿನ ಜಾವ 4:15 ಎರಡನೆಯ ಬಾರಿಗೆ ಪಾಕಿಸ್ತಾನ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ ಅಂಥೇಳಿ ಅಲ್ಲಿನ ಸ್ಥಳೀಯರೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ರಾಕೆಟ್ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಪಟ್ಟಿತ್ತು. ಆದರೆ ಆ ರಾಕೆಟ್ ದಾಳಿಯ ಪ್ರಯತ್ನ ಏನಿತ್ತು, ಡ್ರೋನ್ಗಳ ಮುಖಾಂತರ ಪ್ರಯತ್ನ ಏನಿತ್ತು, ಆ ಡ್ರೋನ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ. ಸೊ ವಿಫಲಗೊಳಿಸಿದ್ದೀವಿ. ಪಾಕಿಸ್ತಾನದ ಎರಡನೆಯ ದಾಳಿಯ ಪ್ರಯತ್ನ ನಿನ್ನೆ ಅಂದರೆ ಇವತ್ತಿನ ನಸುಕಿನ ಜಾವ 4:15 ಈ ದಾಳಿಯ ಪ್ರಯತ್ನವನ್ನು ಮಾಡಿರುವಂಥದ್ದು. ಇವತ್ತು ನಸುಕಿನ ಜಾವ 4:15 ಎರಡನೆಯ ಬಾರಿಗೆ ಪಾಕಿಸ್ತಾನ ತನ್ನ ದಾಳಿಯ ಪ್ರಯತ್ನವನ್ನು ಮಾಡಿತ್ತು. ಆದರೆ ದಾಳಿಯ ಪ್ರಯತ್ನವನ್ನು ಭಾರತ ವಿಫಲಗೊಳಿಸಿದೆ. ಸೊ ಅಮೆರಿಕದ ಉಪಾಧ್ಯಕ್ಷ JD ವೇನ್ಸ್ ನಿನ್ನೆ ಅಮೆರಿಕದ ಟಿವಿ ಚಾನೆಲ್ಗಳಿಗೆ ಕೊಟ್ಟಂತಹ ಸಂದರ್ಶನದ ಪ್ರಕಾರ ನಾವು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಯುದ್ಧ ಏನಿದೆ ಇದರಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಎನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಮಗೂ ಇದಕ್ಕೂ ನಾವು ಸಂಬಂಧ ಇಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧ ಆಗ್ತಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಮಧ್ಯಪ್ರವೇಶ ಮಾಡಲ್ಲ, ನಮ್ಮ ಕೆಲಸ ಅಲ್ಲ ಅದು ಅಂಥೇಳಿ ಅಮೆರಿಕದ ಉಪಾಧ್ಯಕ್ಷ JD ವೇನ್ಸ್ ಅವರು ನಿನ್ನೆ ಅಮೆರಿಕದ ಮಾಧ್ಯಮಗಳಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿದ್ದಾರೆ. ಬಟ್ ಡಿಎಸ್ಕಲೇಷನ್ಗೆ ಏನು ಪ್ರಯತ್ನಗಳನ್ನು ಪಡ್ಬೋದು ಅದನ್ನು ನಾವು ಮಾಡ್ತೀವಿ, ಶಾಂತಿ ನೆಲೆಸಬೇಕು ಎನ್ನುವಂಥ ಸ್ಟೇಟ್ಮೆಂಟನ್ನು ಅಮೆರಿಕದ ಉಪಾಧ್ಯಕ್ಷ JD ವೇನ್ಸ್ ಹೇಳ್ತಾ ಇರುವಂಥದ್ದು. ಅಮೆರಿಕ ಎರಡು ರಾಷ್ಟ್ರಗಳ ಯುದ್ಧದ ನಡುವೆ ಪಾಲ್ಗೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಚುನಾವಣಾ ಘೋಷಣೆಗಳ ಪ್ರಮುಖ ಅಂಶ ಇದ್ದಿದ್ದೇ ನಾವು ಬೇರೆ ರಾಷ್ಟ್ರಗಳ ಯುದ್ಧಗಳಲ್ಲಿ ನಾವು ಯಾಕೆ ಮೂಗು ತೋರಿಸ್ತಾ ಇದ್ದೀವಿ ಅಂಥೇಳಿ, ನಮಗೇನು ಕೆಲಸ ಅಲ್ಲಿ ಅಂಥೇಳಿ. ವಾರ್ ಎಕ್ಸ್ಪೆಂಡಿಚರ್ ಏನಿದೆ, ಯುದ್ಧಕ್ಕೆ ಸಂಬಂಧಪಟ್ಟಂತಹ ಖರ್ಚು ವೆಚ್ಚ ಏನಿದೆ ಅದನ್ನು ನಾವು ಇನ್ನಷ್ಟು ಕಡಿಮೆಗೊಳಿಸಬೇಕು ಎನ್ನುವಂಥ ಅಂಶವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಚುನಾವಣಾ ಭಾಷಣದ ಸಂದರ್ಭದಲ್ಲಿ ಹೇಳಿದರು. ಹೀಗಾಗಿ JD ವೇನ್ಸ್ ನಿನ್ನೆ ಅಮೆರಿಕದ ರಾಷ್ಟ್ರೀಯ ಮಾಧ್ಯಮಗಳಿಗೆ ಕೊಟ್ಟಂತಹ ವರದಿಯಲ್ಲೂ ಸಂದರ್ಶನದಲ್ಲೂ ಕೂಡ ಅದೇ ಅಂಶವನ್ನು ಹೇಳಿದ್ದಾರೆ. ನಮಗೂ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ದಾಳಿ ಏನಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಮಧ್ಯಪ್ರವೇಶ ಮಾಡಲ್ಲ ಅಂಥೇಳಿ.